ನಂದು ಹೆಸರು ಶಾಂತ ಜೆ ಆಚಾರ್ಯ. ನನಗೆ 75 ವರ್ಷ ಆಯಿತು. ನಾನೊಂದು 30 ವರ್ಷದಿಂದ ಈ ಕೆಲಸ ಮಾಡ್ತಿದ್ದೇನೆ. ನೇವಳ ಹೆಣಿತಿದ್ದೇನೆ. ಇದು ನೇವಳ ಹೆಂಡು ಇದನ್ನು ಎಳ್ದು ಸರಿ ಮಾಡಿ ಸೊಂಟಕ್ಕೆ ಗಂಡಸರು ಮಕ್ಕಳಿಗೆಲ್ಲ ಇದು ಉಡ್ದಾರ. ನಾನು ಹೀಗೆ ಹೆಣಿಲಿಕ್ಕೆ ಅಮ್ಮ ಹೆಣಿಯುವಾಗ ನೋಡಿ ಹಾಗೆ ಹೆಣಿಲಿಕ್ಕೆ ಶುರು ಮಾಡಿದ್ದು. ಮತ್ತು ಕಷ್ಟಕ್ಕೆ ಅಂತೇಳಿ ಅಲ್ಲ, ಮನೆಯಲ್ಲಿ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಹೊತ್ತು ಹೋಗೋದಿಲ್ಲ. ಟೈಮ್ ಪಾಸ್ ಆಗಲಿಕ್ಕೆ ಆಗಿ ಹೆಣಿಯೋದು ಅಷ್ಟೇ. ಅದಕ್ಕೆ ಹೆಣಿತಾ ಇದ್ದು ಈಗ ಒಂದು ದಿವಸ ಇಲ್ಲದಿದ್ದರೆ ನನಗೆ ಆಗೋದೇ ಇಲ್ಲ. ಹೆಣಿಲಿಕ್ಕೆ ಬೇಕು. ಇದು ಬೆಳ್ಳಿ ನೇವಳ, ಇದು ಕಡ್ಡಿ, ಅದರಲ್ಲಿ ಇದು ಮಾಡಲಿಕ್ಕೆ ಹೀಗೆ ದಾರ ಮಾಡಿ ಕೊಡ್ತಾರೆ ಅವರು ಸರ್ಗೆ. ಅದನ್ನು ನಾವು ಹೆಂಡು ಕೊಡೋದು. ಮೊದಲು ನಾನು ಸುರಿನಲ್ಲಿ ಮಾಡ್ತಿರುವಾಗ 30 ರೂಪಾಯಿ ಇತ್ತು, 7 ರೂಪಾಯಿ ಇತ್ತು. ಈಗ ಒಂದು ಫೀಟಿಗೆ 45 ರೂಪಾಯಿ ಕೊಡ್ತಾರೆ, ಒಂದು ಫೀಟಿನ ಮಾಡಿಕೊಟ್ರೆ. ಮತ್ತು ಇದನ್ನು ಎಳ್ದು ಅವರು ಇದು ಮಾಡಿ ಸಪುರ ಮಾಡಿ ಬಿಳಿ ಮಾಡಿ ಅಂಗಡಿಗೆಲ್ಲ ಸೇಲ್ ಮಾಡ್ತಾರೆ. ಇದರಲ್ಲಿ 12 ಫೀಟು ಆಗ್ತದೆ. 12 ಫೀಟ್ ಆದರೆ 540 ರೂಪಾಯಿ ಆಗ್ತದೆ ಇದಕ್ಕೆ. ಮತ್ತು ಇದಕ್ಕೆ ಇದಾಗ್ತಾರೆ ಜೇನುಮಾಯಣ, ಅದು ಇಲ್ಲದೆ ನೇಯಲಿಕ್ಕೆ ಆಗೋದಿಲ್ಲ. ಅದು ಹಾಕಿದರೆ ಸ್ವಲ್ಪ ನೇಯಲಿಕ್ಕೆ ಒಳ್ಳೆ ಆಗ್ತದೆ, ಅಂಟು ಬರ್ತದೆ ಇದರಲ್ಲಿ. ಇದು ದಿವಸಕ್ಕೆ ನಾನು 2 ಫೀಟ್ ನೇಯ್ತೇನೆ, ಅದಕ್ಕಿಂತ ಜಾಸ್ತಿ ಆಗೋದಿಲ್ಲ. ಕೆಲಸ ಆಗುವಾಗೆಲ್ಲ ಆಗೋದಿಲ್ಲ. ಮತ್ತು ರಾತ್ರಿ ಸ್ವಲ್ಪ ಆಗ್ತದೆ. ರಾತ್ರಿ ಒಂದು 2-3 ಮುಷ್ಟಿ ನೇಯ್ತೇನೆ ಅಷ್ಟೇ. ಮಿಷನಲ್ಲಿ ಮಾಡ್ತಿದ್ರಂತೆ ಅದು ಅಷ್ಟು ಒಳ್ಳೆ ಬರೋದಿಲ್ಲ ಅಂತೇಳಿ ಈಗ ಇಲ್ಲಿ ತುಂಬ ಜನ ಮಾಡ್ತಾರೆ. ಹೀಗೇ ಹೆಂಡು ಕೊಡ್ತಾರೆ, ಚಿನ್ನದ್ದು ಮಾಡಿ ಕೊಡ್ತಾರೆ. ಚಿನ್ನದ್ದು ಸಹ ಅದಕ್ಕೆ ಜಾಸ್ತಿ ಉಂಟು ರೇಟು. ಇದು ಬೆಳ್ಳಿದ್ದು ಸಹ ಹಾಗೆಯೇ ಮಾಡೋದು. ಇಲ್ಲದಿದ್ದರೆ ಈಗ ಮಿಷನಲ್ಲೆಲ್ಲ ಮಾಡೋದಿಲ್ಲ, ಮನೆಯಲ್ಲೇ ಎಲ್ಲ ಹೆಂಡು ಹೀಗೆ ಗಂಡಸರು ಹೀಗೆ ದಾರ ಎಳೆದು ಕೊಡ್ತಾರೆ. ಕೊಟ್ಟು ಮತ್ತು ನಾವು ಅದಕ್ಕೆ ಜೇನುಮಾಯಣ ಹಾಕಿ ಇದು ಮಾಡಿ ನಾವಿಲ್ಲಿ ಹೆಣಿಯೋದು. ನೇವಳ ಹೆಣಿಲಿಕ್ಕೆ ಕಾಳು ಕಟ್ಟೋದು ಹೇಗೆ ಅಂತ ನಿಮಗೆ ತೋರಿಸ್ತೇನೆ.
ಈಗ ನಿಮಗೆ ನಾನು ಹೇಗೆ ಹೆಣಿದಂತ ತೋರಿಸ್ತೇನೆ.